ಜೀತ್ ಮೀಡಿಯಾ ನೆಟ್ವರ್ಕ್ಸ್ನಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನಾವು ಪಾಡ್ಕಾಸ್ಟ್ ಅನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ವಿನೂತನ ವಿಭಿನ್ನ ಪ್ರಯತ್ನ ಅಂತಾನೆ ಹೇಳ್ಬೋದು. ಈ ಪಾಡ್ಕಾಸ್ಟ್ ಒಂದು ಜ್ಯೋತಿಷ ಇರ್ಬೋದು, ಆಧ್ಯಾತ್ಮ, ವಾಸ್ತು, ಈ ಎಲ್ಲವನ್ನ ನಾವು ಪ್ರತಿದಿನ ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಅಳವಡಿಸ್ಕೋತಾನೆ ಇರ್ತೀವಿ. ಅಡುಗೆ ಮನೆಯಲ್ಲಿ ಸಿಗೋಂಥ ಸಾಕಷ್ಟು ವಸ್ತುಗಳು ನವಗ್ರಹಗಳ ಜೊತೆಗೆ ಸಂಬಂಧ ಹೊಂದಿದೆ. ಮನೆ ಒರೆಸುವ ವಿಚಾರದಲ್ಲೂ ಕೂಡ ಒಂದಷ್ಟು ಆಚಾರ ವಿಚಾರ ಇದೆ ಅನ್ನುವಂಥದ್ದು ಸಾಮಾನ್ಯವಾಗಿ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಮನೆಯನ್ನು ಒರೆಸಿದಾಗ ಅಲ್ಲಿನ ನೆಗೆಟಿವಿಟಿಯನ್ನು ಹೊರಗಡೆ ಹಾಕ್ತೇವೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಧ ಹಿಡಿಯಷ್ಟು ಉಪ್ಪು ಹಾಕಿ ನೆಲ ಒರೆಸಿ, ಇನ್ಸ್ಟಂಟ್ 5 ನಿಮಿಷದಲ್ಲಿ ನಿಮ್ಮ ಕಣ್ಣು ಮುಂದೆ ರಿಸಲ್ಟ್ ಸಿಗುತ್ತೆ. ಈ ಗುರುವಾರ ನೆಲ ಒರೆಸಲೇಬಾರ್ದು ಮನೆಯಲ್ಲಿ ಅಂತ ಹೇಳ್ತಾರೆ. ಯಾವ ಕಾರಣಕ್ಕೆ ಗುರುಜಿ? ಇದು ನಿಜಾನ, ಹೇಗೆ? ಹೌದು, ಖಂಡಿತ ನಿಜ. ಯಾಕೆ ಅಂತಂದ್ರೆ ಹಾಯ್, ಹಲೋ, ನಮಸ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ರಕ್ಷಾ. ಜೀತ್ ಮೀಡಿಯಾ ನೆಟ್ವರ್ಕ್ಸ್ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಇಷ್ಟು ದಿನ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಅಲ್ಲಿ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮುಂದೆ ಒಂದು ಸಾಕಷ್ಟು ಮಾಹಿತಿಗಳನ್ನ ನೀಡ್ತಾ ಇದ್ರು. ವಾಸ್ತುಶಾಸ್ತ್ರ ಆಗಿರ್ಬೋದು, ಅಥವಾ ದಿನನಿತ್ಯ ನಾವು ಆಚರಣೆ ಮಾಡಬೇಕಾದಂಥ ಆಚಾರ ವಿಚಾರಗಳಾಗಿರ್ಬೋದು, ನಮ್ಮ ಮನೆಯ ಸಮೃದ್ಧಿಗೆ ನಾವು ಏನೇನು ಮಾಡಬೇಕು, ಯಾವ ರೀತಿಯಾದಂಥ ಆಚಾರಗಳನ್ನ ನಾವು ಮಾಡಬೇಕು, ಅದೆಲ್ಲದರ ಬಗ್ಗೆ ನಿಮಗೆ ಯೂಟ್ಯೂಬ್ ವಿಡಿಯೋ ಮೂಲಕ ಆಗಿರ್ಬೋದು, ಲೈವ್ ಮೂಲಕ ಆಗಿರ್ಬೋದು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರು. ಆದರೆ ಇವತ್ತು ಜೀತ್ ಮೀಡಿಯಾ ನೆಟ್ವರ್ಕ್ಸ್ನಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನಾವು ಪಾಡ್ಕಾಸ್ಟನ್ನು ಮಾಡ್ತಾ ಇದ್ದೀವಿ. ನಮ್ಮ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಸುಧೀಂದ್ರ ದೇಶಪಾಂಡೆ ಗುರುಗಳು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಹಾಗೆ ಈ ಪಾಡ್ಕಾಸ್ಟ್ ನಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ, ನಾವು ದಿನನಿತ್ಯವಾಗಿ ಮಹಿಳೆಯರಾಗಿರ್ಬೋದು, ಮನೆಯಲ್ಲಿ ಹಿರಿಯರಾಗಿರ್ಬೋದು, ಹಾಗೆ ಮನೆಯ ಅಭಿವೃದ್ಧಿಗಾಗಿರ್ಬೋದು, ಸಣ್ಣ ಪುಟ್ಟ ವಿಚಾರಗಳಾಗಿರ್ಬೋದು, ಅದೆಲ್ಲವನ್ನು ಕೂಡ ನಾವು ಹೇಗೆ ಆಚರಣೆ ಮಾಡಬೇಕು, ಯಾವ ರೀತಿ ಆಚಾರ ವಿಚಾರಗಳನ್ನ ನಾವು ನಡೆಸ್ಕೊಂಡು ಹೋಗಬೇಕು, ಏನೇನು ಮಾಡಿದ್ರೆ ನಮ್ಮ ಮನೆಗೆ, ಮನೆಯವರಿಗೆ ಅಭಿವೃದ್ಧಿ ಆಗುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಪಾಡ್ಕಾಸ್ಟ್ ಆರಂಭ ಮಾಡೋದಕ್ಕೂ ಮುಂಚೆ ಗುರುಗಳು ಕೂಡ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಗುರುಗಳನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸುಧೀಂದ್ರ ದೇಶಪಾಂಡೆ ಗುರುಗಳು ಆಲ್ರೆಡಿ ಇವತ್ತಿನ ಪಾಡ್ಕಾಸ್ಟ್ಗೆ ರೆಡಿಯಾಗಿ ಬಂದಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ, ಪಾಡ್ಕಾಸ್ಟ್ಗೆ ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಚಾನಲ್ನಲ್ಲಿ ಮಾಡ್ತಾ ಇರುವಂಥದ್ದು. ನಮಸ್ಕಾರ ನಿಮಗೆ. ಹಾಗೆ ಕಾರ್ಯಕ್ರಮಕ್ಕೆ, ಪಾಡ್ಕಾಸ್ಟ್ಗೆ ಸ್ವಾಗತ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಪ್ರಥಮ ಪೂಜಿತ ವಿಘ್ನ ನಿವಾರಕ, ವಿಘ್ನ ವಿನಾಶಕ ಗಣಪತಿಯನ್ನ ನೆನೆಯುತ್ತಾ, ಗಣಪತಿಯ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ಪಾಡ್ಕಾಸ್ಟನ್ನು ನಾವು ಶುರು ಮಾಡೋಣ. ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ನಾನು ವಿಡಿಯೋ ಮುಖಾಂತರ ಮತ್ತು ಲೈವ್ ಮುಖಾಂತರ ಪ್ರತಿದಿನ ಬರ್ತಾ ಇದ್ದೆ. ಹೌದು, ಇದು ನಮ್ಮ ವಿನೂತನ ವಿಭಿನ್ನ ಪ್ರಯತ್ನ ಅಂತಲೇ ಹೇಳ್ಬೋದು. ಈ ಪಾಡ್ಕಾಸ್ಟ್ ಇದರ ಮುಖಾಂತರ ನಮ್ಮ ಆಶಯ ಹಾಗೆ ಮುಂದುವರಿತಾ ಇದೆ. ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು, ಖರ್ಚು ಮಾಡೋದು ಬೇಡ, ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಅವುಗಳನ್ನು ಯಾವ ರೀತಿ ರೆಮಿಡಿಗಳಿಗೆ ಬಳಸ್ಕೋಬೋದು ಅಂತ ನಾನು ಪ್ರತಿದಿನ ಹೇಳ್ತಾ ಇರ್ತೀನಿ. ಈ ಪಾಡ್ಕಾಸ್ಟ್ ಮುಖಾಂತರ ಅದಕ್ಕೆ ಒಂದು ಸ್ವಲ್ಪ ರೆಕ್ಕೆಯನ್ನು ಅದಕ್ಕೆ ಜೋಡಿಸಿ ಇನ್ನಷ್ಟು ವಿಸ್ತಾರವಾಗಿ ಬೆಳೆಯುವಂತಹ ಪ್ರಯತ್ನವೇ ಈ ಪಾಡ್ಕಾಸ್ಟ್. ನಾನು ಸಾಕಷ್ಟು ಏನೇನು ಭಗವಂತ ಜ್ಞಾನಗಳನ್ನು ಎಲ್ರಿಗೂ ನೀಡಿದ್ದಾನೆ, ಅದರಲ್ಲಿ ಎಲ್ರಿಗೂ ಹಂಚ್ತಾ ಹೋಗೋಣ. ದಾರಿದೀಪ ಏನಿದೆ ಈ ಕಾರ್ಯಕ್ರಮ, ಬೆಳಕಾಗ್ತಾ ಹೋಗಲಿ ಎಲ್ರಿಗೂ. ಅದು ಈ ಕಾರ್ಯಕ್ರಮದ ಉದ್ದೇಶ. ಇವತ್ತಿನ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲರೊಂದಿಗೆ ಹಂಚ್ಕೊಳ್ಳೋದಕ್ಕೂ ತುಂಬ ಖುಷಿ ಆಗುತ್ತೆ. ಓಕೆ ಗುರುಗಳೇ, ಮೊದಲನೇದಾಗಿ ನಮ್ಮ ಈ ಪಾಡ್ಕಾಸ್ಟ್ನಲ್ಲಿ ನಾವು ಮೊದಲನೇ ಎಪಿಸೋಡ್ ಹಾಗೆ ಮಾಡ್ತಾ ಇರೋದ್ರಿಂದಾಗಿ ಈ ಪಾಡ್ಕಾಸ್ಟ್ ಅನ್ನೋಂಥದ್ದನ್ನು ಮಾಡಬೇಕು, ಜನರಿಗೆ ವಿಶಿಷ್ಟವಾದ, ಆಮೇಲೆ ಗೊತ್ತಿಲ್ಲದೆ ಇರುವಂಥ ಚಿಕ್ಕ ಪುಟ್ಟ ವಿಚಾರಗಳ ಬಗ್ಗೆ ನಾನು ತಿಳಿಸ್ಕೊಡ್ಬೇಕು ಅಂತ ನಿಮಗೆ ಅನಿಸಿದ್ದು ಯಾಕೆ ಗುರುಗಳೇ? ಹೌದು, ಯಾಕೆ ಅಂತಂದರೆ ನೋಡಿ, ಇವತ್ತು ಒಂದು ಜ್ಯೋತಿಷ ಇರ್ಬೋದು, ಆಧ್ಯಾತ್ಮ, ವಾಸ್ತು, ಈ ಎಲ್ಲವನ್ನ ನಾವು ಪ್ರತಿದಿನ ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಅಳವಡಿಸ್ಕೋತಾನೆ ಇರ್ತೀವಿ. ಇದನ್ನು ಹೊರತಾಗಿ ಜೀವನ ಇಲ್ಲ ಅಂತ ಅನಿಸುತ್ತೆ. ಏನೇ ಇರಲಿ, ಈಗ ಮದುವೆಗೆ ಮನೆಯಲ್ಲಿ ಗಂಡು ಹೆಣ್ಣು ನೋಡಬೇಕಾದ್ರೂ ಕೂಡ ಒಂದು ಜಾತಕ ಪರಿಶೀಲನೆ ಮಾಡಿ ಹೊಂದಾಣಿಕೆ ಆದರೆ ಮಾತ್ರ ನಾವು ಮದುವೆ ಅನ್ನೋ ಒಂದು ಮದುವೆ ಘಟ್ಟ, ಅದು ಜೀವನಕ್ಕೆ ತಿರುವು ಕೊಡುವಂಥದ್ದು, ಅದಕ್ಕೆ ಕೈ ಹಾಕ್ತೀವಿ. ಒಂದು ಮಕ್ಕಳನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಬೇಕು, ಕಾಲೇಜ್ಗೆ ಅಡ್ಮಿಷನ್ ಮಾಡಬೇಕು, ಏನೇ ಇರಲಿ, ಈ ಥರದ ಏನೇ ಚಿಕ್ಕ ಪುಟ್ಟ ಒಂದು ಮಹತ್ವದ ವಿಷಯಗಳಿರಲಿ, ಅದಕ್ಕೆ ಈ ಜ್ಯೋತಿಷ್ಯ, ವಾಸ್ತು, ನ್ಯೂಮರಾಲಜಿ ಎಲ್ಲವೂ ಕೂಡ ಅಪ್ಲೈ ಆಗುತ್ತೆ. ಆದರೆ ನಮ್ಮ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಖರ್ಚು ಮಾಡೋದು ಬೇಡ. ಸಾಕಷ್ಟು ಖರ್ಚು ಮಾಡಿ ಅದರಿಂದ ಫಲ ಸಿಗಲಿಲ್ಲ ಅಂತ
ತಲೆ ಕೆಡಿಸ್ಕೊಂಡು ಕೊಡೋದು ಬೇಡ. ಅದಕ್ಕೆ ಪರ್ಯಾಯ ಮಾರ್ಗ ಏನಿದೆ? ನಮ್ಮ ಮನೆ, ನಮ್ಮ ಅಡುಗೆ ಮನೆಯಲ್ಲೇ ಸಾಕಷ್ಟು ವಸ್ತುಗಳು ಸಿಗುತ್ತೆ. ಅಡುಗೆ ಮನೆಯಲ್ಲಿ ಸಿಗೋಂಥ ಸಾಕಷ್ಟು ವಸ್ತುಗಳು ನವಗ್ರಹಗಳ ಜೊತೆಗೆ ಸಂಬಂಧ ಹೊಂದಿದೆ. ಗೋಧಿ, ಅರಿಶಿಣ, ಸಾಸಿವೆ, ಬೆಳ್ಳುಳ್ಳಿ, ಏಲಕ್ಕಿ, ಮೆಣಸು ಎಲ್ಲವೂ ಕೂಡ ಗ್ರಹಗಳ ಜೊತೆಗೆ ಸಂಪರ್ಕ ಸಂಬಂಧ ಹೊಂದಿರುವಂಥದ್ದು. ಏಲಕ್ಕಿ ತಗೊಳ್ಳಿ, ಶುಕ್ರನ ಜೊತೆಗೆ ಸಂಪರ್ಕ ಇದೆ. ಹೀಗೆ ಪ್ರತಿಯೊಂದು ವಸ್ತು ಕೂಡ ಗ್ರಹಗಳ ಜೊತೆಗೆ ಸಂಪರ್ಕ ಇರುವಾಗ ಖರ್ಚು ಮಾಡೋದು ಬೇಡ. ಮನೆಯಲ್ಲಿ ಇರುವಂಥ ವಸ್ತುಗಳನ್ನು ತಗೊಂಡು ರೆಮಿಡಿ ಮಾಡ್ಕೊಂಡು ಜೀವನದಲ್ಲಿ ಗೆಲ್ಲೋಣ, ಇದು ನಮ್ಮ ಉದ್ದೇಶ. ಸರಿ ಗುರುಗಳೇ, ಈಗಿನ ಕಾಲದಲ್ಲಿ ನಾವು ಏನೇ ಮಾಡಬೇಕಾದ್ರೂ ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚು ಆಗುತ್ತೆ ಅಂತ ಹೇಳೋರ ಮಧ್ಯೆ ನಿಮ್ಮ ಮಾತು ತುಂಬ ವಿಶಿಷ್ಟವಾಗಿ ತುಂಬ ವಿಭಿನ್ನವಾಗಿ ಅನ್ನಿಸ್ತದೆ. ಅದಕ್ಕೆ ಅನ್ಸುತ್ತೆ ನಮ್ಮ ಈ ಜೀತ್ ಮೀಡಿಯಾ ನೆಟ್ವರ್ಕ್ಸ್ಗೆ ಅಷ್ಟೊಂದು ಫಾಲೋವರ್ಸ್ ಕೂಡ ಇರೋಂಥದ್ದು. ಓಕೆ ಗುರುಗಳೀಗ ಸಾಮಾನ್ಯವಾಗಿ ಈ ಮಹಿಳೆಯರು ಮನೆ ಒರೆಸುವಂಥ ಮನೆ ಒರೆಸುವ ವಿಚಾರದಲ್ಲೂ ಕೂಡ ಒಂದಷ್ಟು ಆಚಾರ ವಿಚಾರ ಇದೆ ಅನ್ನುವಂಥದ್ದು ಸಾಮಾನ್ಯವಾಗಿ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಮನೆ ಒರೆಸುವಾಗ ಯಾವ್ಯಾವ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು, ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಆಯ್ತು, ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆಂತಂದ್ರೆ ಮನೆಯ ನೆಲ ಏನು ಒರೆಸ್ತೀವಿ ಅದನ್ನು ಒರೆಸ್ಬೇಕಾದ್ರೆ ಆಚಾರ ವಿಚಾರಗಳು ಖಂಡಿತ ಇದೆ. ಹೇಗಪ್ಪ ಅಂತಂದರೆ, ಮನೆಯ ನೆಲ ಒರೆಸ್ಬೇಕಾದ್ರೆ ಮುಖ್ಯವಾಗಿ ನಾವೇನು ನೆನಪಲ್ಲಿ ಇಟ್ಕೋಬೇಕು, ಸುಮ್ಮನೆ ನೆಲ ಒರೆಸ್ಬಿಡೋದಲ್ಲ. ನೆಲವನ್ನು ಅದನ್ನು ಯಾಕೆ ಒರೆಸ್ತೀವಿ? ನಾವು ಹೇಗೆ ಸ್ನಾನ ಮಾಡಿದರೆ ಮೈ ಮನಸ್ಸು ಶುದ್ಧಿ ಆಗುತ್ತೆ, ಅದೇ ರೀತಿ ಮನೆಯನ್ನು ಒರೆಸಿದಾಗ ಅಲ್ಲಿನ ನೆಗೆಟಿವಿಟಿಯನ್ನು ಹೊರಗಡೆ ಹಾಕಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸರಿ, ಮನೆಯಿಂದ ನೆಗೆಟಿವಿಟಿ ಯಾಕೆ ಹೊರಗಡೆ ಹಾಕಬೇಕು? ಒಂದು 4 ಉದಾಹರಣೆ ಕೊಟ್ಟು ನಾನು ಹೇಳ್ತೀನಿ ಯಾಕೆ ಅಂತ, ಮನದಟ್ಟು ಮಾಡಿಸ್ತೀನಿ ನಾನು. ಈಗ ಮನೆಯಲ್ಲಿ ಒಂದು ಮಗು ಇದೆ, ಅದು ಸ್ಕೂಲ್ಗೆ ಹೋಗ್ತಾ ಇದೆ, 5th 6th ಸ್ಟ್ಯಾಂಡರ್ಡ್ ಇದೆ ಅಂದ್ಕೊಳ್ಳಿ. ಅದು ವಾಪಸ್ ಬರುತ್ತೆ, ಅದಕ್ಕೆ ಸ್ಟಡಿಯಲ್ಲಿ ಕಾನ್ಸಂಟ್ರೇಷನ್ ಆಗ್ತಾ ಇರೋದಿಲ್ಲ. ಈಗ ಬುಕ್ ಓಪನ್ ಮಾಡ್ಕೊಂಡು ಕೂತ್ಕೋತಾನೆ, ಸಡನ್ಲಿ ಆತ ಮೊಬೈಲ್ ತಗೋತಾನೆ, ಅಥವಾ ಟಿ ವಿ ನೋಡ್ಬೋದು, ಅಥವಾ ಆಟಕ್ಕೆ ಹೋಗ್ಬೋದು. ಆಟ ಮುಖ್ಯ ಇಲ್ಲ ಅಂತಿಲ್ಲ, ಬಟ್ ಅದರಲ್ಲೇ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದರೆ, ಫೋನು ಸ್ವಲ್ಪ ಹೊತ್ತು ಒಂದು 5 ನಿಮಿಷ 10 ನಿಮಿಷ ನೋಡಲಿ, ಅದರಲ್ಲೇನೆ 2 hours 3 hours ಸ್ಪೆಂಡ್ ಮಾಡಿದರೆ ಹೇಗೆ? ಹೀಗೆ ಆತನ ಮೈಂಡ್ ಫೋಕಸ್ ಏನಿರುತ್ತೆ ಸಬ್ಜೆಕ್ಟ್ ಮೇಲೆ ಇರಬೇಕೇ ಹೊರತಾಗಿ ಡಿವಿಯೇಷನ್ ಆಗಬಾರ್ದು. ಆತ ಹೊರಗಡೆ ಇದ್ದಾಗ ಓಕೆ, ಶಾಲೆಯಲ್ಲೆಲ್ಲ ಚೆನ್ನಾಗಿ ಸ್ಟಡಿ ಮಾಡ್ತಾನೆ, ಸ್ಪೋರ್ಟ್ಸಲ್ಲಿದ್ದಾನೆ, ಮತ್ತೊಂದಿದ್ದಾನೆ. ಆದರೆ ಅದೇ ಆತ ಮನೆಗೆ ಬಂದ ಮೇಲೆ ಆತನಿಗೆ ಯಾಕೆ ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ, ಸ್ಟಡಿ ಯಾಕೆ ತಲೆಗೆ ಹೋಗ್ತಾ ಇಲ್ಲ? ಇನ್ನೊಂದು, ನಿಮ್ಮ ಮನೆಯಲ್ಲಿ ಯಾರಾದರೂ ಜಾಬಿಗೆ ಹೋಗ್ತಾ ಇದ್ದಾರೆ, ಆಫೀಸಿಗೆ ಹೋಗ್ತಾ ಇದ್ದಾರೆ, ಅವರಿಗೆ ಆಫೀಸಲ್ಲಿ ಯಾಕೆ ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ, ಆಫೀಸಲ್ಲಿ ಸ್ಯಾಲ್ರಿ ಯಾಕೆ ಜಾಸ್ತಿ ಸಿಗ್ತಾ ಇಲ್ಲ? ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಕ್ರೆಡಿಟ್ ಬೇರೆಯವ್ರು ಯಾಕೆ ತಗೋತಾ ಇದ್ದಾರೆ? ಇದನ್ನು ನಾವು ಯೋಚನೆ ಮಾಡಿದ್ದೀವಾ? ಇಲ್ಲ, ನಮ್ಮ ಹಣೆ ಬರ ಸರಿ ಇಲ್ಲ, ಮಗೊಂದಿಲ್ಲ ಅಂತ ನಾವು ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಮೂಲ ಬೇರು ನಿಮ್ಮ ಮನೆಯಲ್ಲಿದೆ, ನಮ್ಮ ಮನೆಯಲ್ಲಿದೆ, ಅದನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ನೆಗೆಟಿವ್ ಎನರ್ಜಿ ಅಲ್ಲಿಂದ ಹೊರಗಡೆ ಹಾಕಬೇಕು, ಅಂದಾಗ ನಮಗೆ ಅಭಿವೃದ್ಧಿ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ವ್ಯಾಪಾರ ಇದೆ ಅಂದ್ಕೊಳ್ಳಿ, ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ, ಅಂಗಡಿಯಲ್ಲಿ ಗ್ರಾಹಕರು ದಿನಕ್ಕೆ ಕಡಿಮೆ ಆಗ್ತಾ ಇದ್ದಾರೆ. ಯಾಕೆ ಕಡಿಮೆ ಆಗ್ತಾ ಇದ್ದಾರೆ? ಮನೆಯಲ್ಲಿದೆ ಪ್ರಾಬ್ಲಮ್. ಅದಕ್ಕೋಸ್ಕರ ಮನೆಯನ್ನ ನೆಲ ಒರೆಸ್ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ನೆಲ ಒರೆಸ್ಬೇಕು. ಉಪ್ಪು ಹಾಕಿ ನೆಲ ಒರೆಸೋದ್ರಿಂದ ಸಡನ್ ಆಗಿ ನಿಮಗೆ, ಇದು ಕೇವಲ ಮನೆಗೆ ಸಂಬಂಧಪಟ್ಟದ್ದಲ್ಲ, ಮನೆ ಇದೆಯಾ, ಸ್ಕೂಲ್ ಇದೆಯಾ, ಕಾಲೇಜ್ ಇದೆಯಾ, ಹಾಸ್ಪಿಟ್ಲ್ ಇದೆಯಾ, ವ್ಯಾಪಾರದ ಸ್ಥಳ ಇದೆಯಾ, ಈಗಿಂದನೇ ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡು ನೋಡಿ. ನೆಲ ಒರೆಸುವಂತಹ ಒಂದು ನೀರಿಗೆ ಒಂದು ಅರ್ಧ ಮುಷ್ಟಿ, ಅರ್ಧ ಹಿಡಿಯಷ್ಟು ಉಪ್ಪು ಹಾಕಿ ನೆಲ ಒರೆಸಿ. ಇನ್ಸ್ಟಂಟ್ 5 ನಿಮಿಷದಲ್ಲೇ ನಿಮ್ಮ ಕಣ್ಣು ಮುಂದೆ ರಿಸಲ್ಟ್ ಸಿಗುತ್ತೆ. ತುಂಬ ರಿಲ್ಯಾಕ್ಸ್ ಆಗುತ್ತೆ ಮೈ ಮನಸ್ಸಿಗೆ. ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗುತ್ತೆ, ಪಾಸಿಟಿವ್ ಎನರ್ಜಿ ಒಳಗಡೆ ಬರುತ್ತೆ. ಆ ಥರ ಮಾಡಿದಾಗ ಆ ಮಗುಗೂ ಕೂಡ ಓದೋದಕ್ಕೆ ಫೋಕಸ್ ಬರುತ್ತೆ. ಆಫೀಸಲ್ಲೂ ಕೆಲಸ ಮಾಡೋರಿಗೆ ಮನದಟ್ಟಾಗುತ್ತೆ, ಅವ್ರಿಗೂ ಇನ್ಕ್ರಿಮೆಂಟ್ ಆಗುತ್ತೆ, ಪ್ರಮೋಷನ್ ಆಗುತ್ತೆ, ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಾಗುತ್ತೆ. ಹಾಗಾಗಿ ನೆಲ ಒರೆಸೋದಕ್ಕೂ ಕ್ರಮ ಇದೆ. ವಾರದಲ್ಲಿ 2 ದಿವಸ 3 ದಿವಸ ಉಪ್ಪು ಹಾಕಿ ನೆಲ ಒರೆಸ್ಬೇಕು. ಇದು ತುಂಬ ಇಂಪಾರ್ಟೆಂಟ್. ಉಪ್ಪಿನ ಬಗ್ಗೆ ಹೇಳಿದ್ರಿ, ಅದು ಸಾಮಾನ್ಯವಾಗಿ ಎಲ್ಲ ಅಡುಗೆ ಮನೆಯಲ್ಲಿ ಇರುವಂತಹ ಒಂದು ಉಪ್ಪು ಪದಾರ್ಥ ಆಗಿರುತ್ತೆ. ಯಾವಾಗಲೂ ನಾವು ಅದನ್ನ ಹಾಕಿ ನೆಲ ಒರೆಸುವಂಥದ್ದು, ಅಥವಾ ಅದ್ರ ಜೊತೆಗೆ ಬೇರೆ ಏನಾದರೂ ನಾವು ಮಿಶ್ರಣ ಮಾಡ್ಬೋದಾ, ಹೇಗೆ? ಬೇಡ. ತುಂಬಾ ನಾನು ನೋಡಿದ್ದೀನಿ, ಎಲ್ಲ ಕಡೆಗೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀನಿ. ಉಪ್ಪಿನ ಜೊತೆಗೆ ಎಲ್ಲರೂ ತಪ್ಪು ಮಾಡುವಂಥದ್ದು ಏನು ಅಂತಂದ್ರೆ, ಗಂಜಳ ಹಾಕ್ತೀವಿ ಅಂತಾರೆ, ಅರಿಶಿಣ ಹಾಕ್ತೀವಿ ಅಂತಾರೆ. ನಾನು ಆಗ್ಲೇ ಮೊದಲೇ ಹೇಳಿದೆ, ಪ್ರತಿಯೊಂದು ವಸ್ತು ಕೂಡ ಒಂದೊಂದಕ್ಕೂ ಸಂಬಂಧ ಇರೋದ್ರಿಂದ ಆ 3 ಸೇರಿಸಬಾರ್ದು. ಕೇವಲ ಉಪ್ಪು ಹಾಕಿ ಮಾತ್ರ ನೆಲ ಒರೆಸ್ಬೇಕು, ಅಂದಾಗ ನಿಮಗೆ ಅಕ್ಯುರೇಟ್ ರಿಸಲ್ಟ್ ಸಿಗುತ್ತೆ. ಅದು ವಾರದಲ್ಲಿ 2 ದಿವಸ ಮಾತ್ರ, ಜಾಸ್ತಿ ಬೇಡ. ಓಕೆ, ಸರಿ ಗುರುಗಳೇ. ಇನ್ನು ಈ ನೆಲ ಒರೆಸೋ ವಿಚಾರಕ್ಕೆ ಅಂತ ಬಂದ್ರೆ, ಈ ಗುರುವಾರ ನೆಲ ಒರೆಸಲೇಬಾರ್ದು ಮನೆಯಲ್ಲಿ ಅಂತ ಹೇಳ್ತಾರೆ. ಯಾವ ಕಾರಣಕ್ಕೆ ಗುರುಜಿ, ಇದು ನಿಜನಾ, ಹೇಗೆ? ಹೌದು, ಖಂಡಿತ ನಿಜ. ಯಾಕೆ ಅಂತಂದ್ರೆ, ಗುರುವಾರ ನಾವು ನೆಲ ಒರೆಸೋದ್ರಿಂದ ಗುರುಗ್ರಹ ವೀಕ್ ಆಗುತ್ತೆ. ಗುರುಗ್ರಹ ವೀಕ್ ಆದರೆ ಗುರುಬಲ ಹೊರಟೋಗುತ್ತೆ. ನೀವು ಕೇಳಿರ್ಬೋದು,
ಮದುವೆ ಆಗ್ಬೇಕಾದ್ರೆ ಗುರುಬಲ ಇಲ್ಲ, ಮದುವೆ ಸೆಟ್ ಆಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ವ್ಯಾಪಾರ ಅಭಿವೃದ್ಧಿ ಇಲ್ಲ, ದಯಮಾಡಿ ಈ ಹಿಂದೆ ನೀವು ತಪ್ಪು ಮಾಡ್ತಾ ಇದ್ರೆ ಈಗಲೇ ನಿಲ್ಲಿಸ್ಬಿಡಿ. ಗುರುವಾರ ಮಾತ್ರ ನೆಲ ಒರ್ಸಕ್ ಹೋಗ್ಬೇಡಿ. ಕಸ ಗುಡಿಸ್ಕೊಳ್ಳಿ, ಗುರುವಾರ ಮಾತ್ರ ನೆಲ ಒರೆಸಬಾರ್ದು. ಗುರುಗ್ರಹ ವೀಕ್ ಆಗುತ್ತೆ, ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗ್ತಾಳೆ. ಈ ತಪ್ಪು ಮಾಡಕ್ ಹೋಗ್ಬೇಡಿ. ಓಕೆ, ಇನ್ನು ನೀವು ಹೇಳ್ದಂಗೆ ಗುರುಗಳೇ, ವಾರದಲ್ಲಿ ಒಂದು 2-3 ದಿನ ಅಷ್ಟೇ ಮನೆ ಒರೆಸ್ಬೇಕು ಅಂತ ಹೇಳಿದ್ರೆ, ಈ ಥರ ಮಾಡೋದ್ರಿಂದ ಮನೆಗೇನು ಒಳ್ಳೇದಾಗುತ್ತೆ, ಏನು ಅಭಿವೃದ್ಧಿ ಆಗುತ್ತೆ, ಅದ್ರ ಬಗ್ಗೆ ಏನು ಹೇಳಿ? ಖಂಡಿತ, ನಾನು ಆಗ್ಲೇ ಹೇಳಿದ ಹಾಗೆ ಇದು ಒಟ್ಟಿಗೆ ಒಂದೇ ವಾರಕ್ಕೆ ನಿಮಗೆ ರಿಸಲ್ಟ್ ಸಿಗಲ್ಲ. ಈಗ ಉಪ್ಪು ಹಾಕಿ ನೀವು ನೆಲ ಒರೆಸೋದ್ರಿಂದ 2 ದಿವಸಕ್ಕೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾಕೆಂದ್ರೆ ಹುಟ್ಟಿದ ಮಗು ಅಂಬೆಗಾಲಿಟ್ಟು ಅದಕ್ಕೆ ನಡಿಯಕ್ಕೆ ಬಂದು ಅದು ಒಂದು ಪ್ರೊಸೆಸ್ ಇರುತ್ತೆ. ಹಾಗೆ ಯಾವುದೇ ರೆಮಿಡಿ ಮಾಡಿದ್ರು, ಸ್ಪಿರಿಚುವಲ್ ರೆಮಿಡೀಸ್ ಮಾಡಿದ್ರು, ಯೂನಿವರ್ಸಲ್ ರೆಮಿಡೀಸಿಂದ ನಮಗೆ 41 ದಿವಸದ ಒಂದು ಮಂಡಲ ಅಂತ ಇರುತ್ತೆ, ಅನುಷ್ಠಾನ ಇರುತ್ತೆ. ಹಾಗಾಗಿ ಇದನ್ನ ಮಾಡ್ತಾ ಹೋಗ್ಬೇಕು. ನೀವು ಅನುಷ್ಠಾನಗಳನ್ನು ಮಾಡ್ತಾ ಹೋದಾಗ ರಿಸಲ್ಟ್ ಬರ್ತಾ ಹೋಗುತ್ತೆ. ಉಪ್ಪಿಂದು ಕೂಡ ಅಷ್ಟೇ, ನೀವು ಮಾಡ್ತಾ ಹೋದಾಗೆ ಮನೆಯಲ್ಲಿ ಜಗಳ ನಡೀತಾ ಇದ್ರೆ ನಿಮಗೆ ಸ್ಲೋಲಿ ಸ್ಟಾಪ್ ಆಗ್ತಾ ಬರುತ್ತೆ ಜಗಳ. ಆಮೇಲೆ ಮಗು ಆತನಿಗೆ ಸ್ಟಡಿಯಲ್ಲಿ ಫೋಕಸ್ ಇಲ್ಲ ಅಂದರೆ ಫೋಕಸ್ ಆಗ್ತಾ ಬರುತ್ತೆ. ಆಫೀಸಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ಜಾಬ್ಗೆ ಹೋಗ್ತಾ ಇದ್ರೆ ಅವರೇ ಬಂದು ಹೇಳ್ತಾರೆ ನಿಮಗೆ, ಇವತ್ತು ನನಗೆ ಆಫೀಸಲ್ಲಿ ಈ ಥರ ಇನ್ಕ್ರಿಮೆಂಟ್ ಆಯಿತು, ಸ್ಯಾಲ್ರಿ ಹೆಚ್ಚಾಯಿತು, ನನಗೆ ಎಲ್ಲ ರಿವಾರ್ಡ್ ಸಿಗ್ತಾ ಇದೆ. ಮೊದಲು ನನ್ನ ಶ್ರಮವನ್ನು ಬೇರೆಯವ್ರು ತಗೋತಾ ಇದ್ರು, ಈಗ ನನಗೆ ಶ್ರಮ ಒಂದು ರಿವಾರ್ಡ್ ಸಿಗ್ತಾ ಇದೆ. ನಿಮ್ಮ ಕಣ್ಣು ಮುಂದೆ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಸಿಗುತ್ತೆ. ನಾನು ಇದನ್ನು ಹೇಳೋದು ಬೇಡ, ನೀವು ಅದನ್ನ ಮಾಡ್ಕೊಂಡು ನೋಡಿ, ನಿಮ್ಗೆ ಖಂಡಿತ ಡೆಫಿನೆಟ್ಲಿ ರಿಸಲ್ಟ್ ಸಿಗುತ್ತೆ. ಕಮೆಂಟಲ್ಲಿ ಹೇಳ್ತೀರಾ, ಅಷ್ಟು ನನಗೆ ವಿಶ್ವಾಸ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳ್ತಿದ್ದೀರಾ ಗುರುಗಳೇ. ಆಮೇಲೆ ಈ ಮಹಿಳೆಯರು ಈ ನೆಲ ಒರೆಸುವಂತ ವಿಚಾರಕ್ಕೆ ಬೇರೆ ಏನೇನು ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕಾಗುತ್ತೆ ಅಂತ ಗುರುಗಳೇ, ಅದ್ರ ಬಗ್ಗೆ? ಈ ಅಂಶ ಗಮನದಲ್ಲಿ ಇಟ್ಕೊಳ್ಳಿ. ಅದ್ರ ಜೊತೆಗೆ ಜಾಸ್ತಿ ಅಂದ್ರೆ ಉಪ್ಪು ಹಾಕಿ ನೆಲ ಒರೆಸೋದ್ರಲ್ಲಿ ವಾರದಲ್ಲಿ 2 ದಿವಸ ಮಾತ್ರ ಮಾಡಿ, ಜಾಸ್ತಿ ಮಾಡೋದು ಬೇಡ. 3 ದಿವಸ, 4 ದಿವಸ, 5 ದಿವಸ ಈ ತರ ಮಾಡಿದ್ರೆ ಲಕ್ಷ್ಮಿ ಮನೆಯಿಂದ ಹೊರಟು ಹೋಗ್ತಾಳೆ. ಹಾಗಾಗಿ ನಾವು ಲಕ್ಷ್ಮಿಯನ್ನು ಆಹ್ವಾನ ಮಾಡಿ ನಿಲ್ಲಿಸ್ಬೇಕೆ ಹೊರತಾಗಿ ಹೊರಗಡೆ ಕಳಿಸ್ಬಾರ್ದಲ್ವಾ. ಸೊ ಹಾಗಾಗಿ ವಾರದಲ್ಲಿ 2 ದಿವಸ ಮಾತ್ರ ನೆಲ ಒರೆಸ್ಕೊಳ್ಳಿ, ಗುರುವಾರ ಮಾತ್ರ ನೆಲ ಒರೆಸೋದು ಬೇಡ. ಅದ್ರ ಜೊತೆಗೆ ನೀವು ದೇವ್ರ ಮನೆ ಇರುತ್ತಲ್ವಾ, ಆ ದೇವರ ಕೋಣೆಯನ್ನು ಒರೆಸ್ಬೇಕಾದ್ರೆ ಸ್ಪೆಸಿಫಿಕ್ ಆಗಿ ಒಂದು ಸ್ವಲ್ಪ ಅರಿಶಿಣ ಪುಡಿಯನ್ನು ನೀರಲ್ಲಿ ಹಾಕಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡ್ರೆ ಮನೆಯಲ್ಲಿ ಕಳೆ, ಶಾಂತಿ, ನೆಮ್ಮದಿ, ಅಭಿವೃದ್ಧಿ ಇಷ್ಟು ಮಾಡ್ಕೊಂಡ್ರೆ ಸಾಕು. ಸರಿ ಗುರುಗಳೇ, ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಮಹಿಳೆಯರು ಮನೆ ಒರೆಸುವ ಸಂದರ್ಭದಲ್ಲಿ ಏನೇನು ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು, ಯಾವ್ಯಾವ ಅಂಶಗಳನ್ನ ನಾವು ನೆಲ ಒರೆಸುವಂಥ ನೀರಿಗೆ ಹಾಕಿದ್ರೆ ಮನೆಗೆ ಒಳಿತಾಗುತ್ತೆ ಅನ್ನೋಂಥ ವಿಚಾರದ ಬಗ್ಗೆ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಈ ಪಾಡ್ಕಾಸ್ಟ್ ನೀವೆಲ್ಲರೂ ಕೂಡ ನೋಡ್ತಿದ್ದೀರಾ ವೀಕ್ಷಕರೇ, ಸಾಕಷ್ಟು ಮಾಹಿತಿನ ತಿಳಿಸ್ಕೊಡ್ತಿದ್ದೀರಾ. ಹಾಗೆ ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಳು ಪಾಡ್ಕಾಸ್ಟ್ ಮೂಲಕ ನಿಮ್ಮ ಮುಂದೆ ಬರುತ್ತೆ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಇವತ್ತಿನ ಪಾಡ್ಕಾಸ್ಟನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಗುರುಗಳೇ. ನಮಸ್ಕಾರ.